ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಡೆನ್ ನೆಟ್ವರ್ಕ್. ನಾನು ಮಹಾರುದ್ರ ಡಾಕುಳಿಗೆ ಮತ್ತೆ ಒಂದಿಷ್ಟು ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ನೌಬಾದ್ನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಜರುಗಿದ ಭಾಷಾ ಸೌಹಾರ್ದ ಸಂಸ್ಕೃತಿ ರಾಷ್ಟ್ರೀಯ ವಿಚಾರ ಸಂಕಿರಣ, ಪರಧರ್ಮ ಸಹಿಷ್ಣುತೆ ಸೌಹಾರ್ದತೆ. ಡಾಕ್ಟರ್ ಸಂತೋಷ್ ಹಾನ್ಗಲ್. ಭಾಷಾ ಸೌಹಾರ್ದತೆ ಮೊದಲು ತಿಳಿಸಿದವರು ಶರಣರು ಸೋಮನಾಥ್ ಯಳವಾರ್. ಚಿಟಗುಪ್ಪದಲ್ಲಿ ಜರುಗಿದ ನರೇಂದ್ರಾಚಾರ್ಯ ಮಹಾರಾಜರ ಪಾದುಕ ದರ್ಶನ ಕಾರ್ಯಕ್ರಮ, ಸಾಮಾಜಿಕ ಉಪಕ್ರಮದಡಿ ಉಚಿತ ಹೊಲಿಗೆ ಯಂತ್ರ ವಿತರಣೆ. ಪಟ್ಟಣದಲ್ಲಿ ಭವ್ಯ ರೀತಿಯಲ್ಲಿ ಜರುಗಿದ ಮೆರವಣಿಗೆ ಕಾರ್ಯಕ್ರಮದಲ್ಲಿ ಹುಮ್ನಾಬಾದ್ ಶಾಸಕ ಡಾಕ್ಟರ್ ಸಿದ್ದಲಿಂಗಪ್ಪ ಪಾಟೀಲ್ ಭಾಗಿ. ಶಹಾಪುರ್ ಮಲ್ಲಿಕಾರ್ಜುನ್ ಮುತ್ಯ ಮೇಲೆ ಪೋಕ್ಸೋ ಪ್ರಕರಣ ದಾಖಲು, ಬೀದರ್ನಲ್ಲಿ ಅಭಿಮಾನಿಗಳಿಂದ ಖಂಡನೆ. ಇದೊಂದು ದುರುದ್ದೇಶದಿಂದ ಕೂಡಿದೆ. ತಂದೆ ಮಗಳ ಪ್ರೀತಿಗೆ ಹತ್ತಿರದವರಿಂದಲೇ ವಿಚಿತ್ರ ಕತೆ ಕಟ್ಟಲಾಗಿದೆ. ಪ್ರಕರಣ ವಾಪಸ್ ಪಡೆಯಬೇಕೆಂದು ಆಗ್ರಹ. ನಗರದ ಸಿದ್ದಾರೂಢ ಪಬ್ಲಿಕ್ ಶಾಲೆಯಲ್ಲಿ ಜರುಗಿದ ವಿಜ್ಞಾನ ಮತ್ತು ಪರಿಸರ ವಸ್ತು ಪ್ರದರ್ಶನ, ಮಕ್ಕಳ ಸೃಜನಶೀಲತೆಗೆ ಸಾಕ್ಷಿಯಾದ ವಸ್ತು ಪ್ರದರ್ಶನ. ಅರಳು ಹುರಿದಂತೆ ಪಟಪಟನೆ ವಿವರಣೆ ನೀಡಿದ ಕೃತಿಕಾ ಮತ್ತು ಚೇತಸ್ವಿ. ಮಕ್ಕಳ ಪ್ರತಿಭೆಗೆ ಶ್ಲಾಘನೆ ವ್ಯಕ್ತಪಡಿಸಿದ ಶಿಕ್ಷಕರು ಹಾಗೂ ಪಾಲಕರು. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಮಾನವನ ಅತ್ಯಮೂಲ್ಯ ಮೌಲ್ಯ ಮತ್ತು ಪರಧರ್ಮ ಸಹಿಷ್ಣುತೆಯೇ ಸೌಹಾರ್ದತೆಯಾಗಿದೆ ಎಂದು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿಗಳಾಗಿರುವಂಥ ಡಾಕ್ಟರ್ ಸಂತೋಷ್ ಹಾನ್ಗಲ್ ಅವರು ತಿಳಿಸಿದರು. ನೌಬಾದ್ನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಭಾಂಗಣದಲ್ಲಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ, ಕರ್ನಾಟಕ ಸಾಹಿತ್ಯ ಸಂಘದ ಸಹಯೋಗದಲ್ಲಿ ಜೊತೆಗೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಒಂದು ಸಹಕಾರದೊಂದಿಗೆ ಭಾಷಾ ಸೌಹಾರ್ದ ಸಂಸ್ಕೃತಿ ಕುರಿತು ಒಂದು ದಿನದ ರಾಷ್ಟ್ರೀಯ ವಿಚಾರ ಸಂಕಿರಣ ಸಮಾರಂಭವನ್ನು ಉದ್ಘಾಟನೆಯನ್ನು ಮಾಡಿ ಅವರು ಮಾತಾಡ್ತಾರೆ. ಇನ್ನೊಬ್ಬರ ಸಂಸ್ಕೃತಿ, ಇನ್ನೊಬ್ಬರ ಆಚಾರ ವಿಚಾರ, ಉಡುಗೆ ತೊಡುಗೆ, ಧಾರ್ಮಿಕ ವಿಧಾನ ಗೌರವಿಸುವುದೇ ಸೌಹಾರ್ದತೆ. ಇದು ಸಂವಿಧಾನದ ಆಶಯ ಕೂಡ ಆಗಿದೆ. ಇವನಮ್ಮವ ಎನ್ನುವುದೇ ಸೌಹಾರ್ದತೆ ಆಗಿದೆ ಎಂದು ಅವರು ಹೇಳ್ತಾರೆ. ಹಿರಿಯ ಸಾಹಿತಿ ಡಾಕ್ಟರ್ ಸೋಮನಾಥ್ ಯಳವಾರ್ ಅವರು ಕೂಡ ಮಾತಾಡ್ತಾರೆ. ಸೌಹಾರ್ದತೆ ಎಂಬುದು ಅಂತಃಕರಣದ ಜೀವ ಕೇಂದ್ರವಾಗಿದೆ. ಭಾಷೆ, ಸಂಸ್ಕೃತಿ, ಸೌಹಾರ್ದತೆ ಕುರಿತು ಮೊಟ್ಟ ಮೊದಲು ತಿಳಿಸಿಕೊಟ್ಟವರೇ ಬಸವಾದಿ ಶರಣರು ಎನ್ನುವಂಥ ಮಾತನ್ನು ಕೂಡ ಅವರು ಹೇಳ್ತಾರೆ. ಕರ್ನಾಟಕ ಸಾಹಿತ್ಯ ಸಂಘದ ಅಧ್ಯಕ್ಷ ಪ್ರೊಫೆಸರ್ ಜಗನ್ನಾಥ್ ಹೆಬ್ಬಾಳೆ ಪ್ರಾಸ್ತಾವಿಕವಾಗಿ ಮಾತನಾಡಿದರೆ, ಸಂಶೋಧನಾ ಮಹಾಪ್ರಬಂಧಗಳ ಸಂಕಲನಗಳಿಂದ ಕೂಡಿದ ಶಂಖಲ ನಿಯತಕಾಲಿಕೆ ಬಿಡುಗಡೆಗೊಳಿಸಿದ ಶಹೀನ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಅಬ್ದುಲ್ ಖದೀರ್ ಸೌಹಾರ್ದತೆಯ ಕುರಿತು ಮಾತಾಡ್ತಾರೆ. ಅಧ್ಯಕ್ಷತೆ ವಹಿಸಿದ್ದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಚಾರ್ಯರಾದ ಶಂಕರ್ ಗಣಗೊಂಡ ಹಾಗೂ ರಾಷ್ಟ್ರೀಯ ಜನಪದ ಬುಡಕಟ್ಟು ಕಲಾ ಪರಿಷತ್ತಿನ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ರಾಜ್ಕುಮಾರ್ ಹೆಬ್ಬಾಳೆ ಮಾತಾಡ್ತಾರೆ. ಇದೇ ವೇಳೆ ಸಂಶೋಧನಾ ಮಹಾಪ್ರಬಂಧಗಳ ಸಂಕಲನಗಳಿಂದ ಕೂಡಿದ ಶಂಖಲ ನಿಯತಕಾಲಿಕೆ ಬಿಡುಗಡೆಗೊಳಿಸಲಾಯಿತು. ವೇದಿಕೆ ಮೇಲೆ ಜಿಲ್ಲಾ ಸರ್ಕಾರಿ ನೌಕರ ಸಂಘದ ಉಪಾಧ್ಯಕ್ಷ ಪ್ರೊಫೆಸರ್ ಶ್ರೀಕಾಂತ್ ಪಾಟೀಲ್, ಕರ್ನಾಟಕ ಸಾಹಿತ್ಯ ಸಂಘದ ಕಾರ್ಯದರ್ಶಿ ನಿಜಲಿಂಗಪ್ಪ ತಗಾರೆ ಉಪಸ್ಥಿತರಿದ್ದರು. ಡಾಕ್ಟರ್ ರಾಜ್ಕುಮಾರ್ ಅಲ್ಲೂರೆ, ಡಾಕ್ಟರ್ ಮಹಾದೇವಿ ಹೆಬ್ಬಾಳೆ, ದೇವೇಂದ್ರ ಬರ್ಗಲೆ, ಡಾಕ್ಟರ್ ಅಶೋಕ್ ಕೋರೆ, ಡಾಕ್ಟರ್ ಸಂಜೀವ್ ಕುಮಾರ್ ತಾನ್ಲೆ, ಡಾಕ್ಟರ್ ಲಕ್ಷ್ಮೀಕಾಂತ್ ಸಿ ಪಾಂಚಾಳ್ ಸೇರಿದಂತೆ ಬೋಧಕೇತರ ಸಿಬ್ಬಂದಿ ವರ್ಗದವರು ಕಾರ್ಯಕ್ರಮದಲ್ಲಿ ಹಾಜರಿದ್ದರು. ವಿವಿಧ ಕಾಲೇಜಿನ ವಿದ್ಯಾರ್ಥಿಗಳು ಪಾಲ್ಗೊಂಡು ವಿಚಾರ ಸಂಕಿರಣದ ಸದುಪಯೋಗವನ್ನು ಪಡೆದುಕೊಂಡರು. ಅಥವಾ ಇದು ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನುವಂಥ ಭಾವನೆಗಳನ್ನ ನಮಗ ಇದು ಬೆಳೆಸ್ತದೆ. ಇಂಥ ಹಿನ್ನೆಲೆಯೊಳಗ ನಾವು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾವು ನೀವೆಲ್ಲ ಭಾಗಿಯಾಗಿ ಯಶಸ್ಸನ್ನು ಕಾಣೋಣ ಅನ್ನುವಂಥ ಮಾತು ಹೇಳಿ, ಕೊನೆಗೆ ಸೌಹಾರ್ದತೆ ಅಂತಕ್ಕಂಥದ್ದು ಇರಬೇಕಾದ್ರೆ ನಾವು ಏನ್ ಮಾಡಬೇಕು? ಸೌಹಾರ್ದತೆ ನಮ್ಮಲ್ಲಿ ನಾವು ಕಂಡುಕೋಬೇಕಾದ್ರೆ ಮೊಟ್ಟ ಮೊದಲು 3 ಲಕ್ಷಣಗಳನ್ನು ಅವರು ಸಂತೋಷ್ ಸರ್ ಅವರು ಬಹಳ ಚೆನ್ನಾಗಿ ಹೇಳಿದ್ರು. ಆ 3 ಗುಣಗಳನ್ನು ನಾವು ಏನ್ ಮಾಡಬೇಕು ಅಂತಂದ್ರೆ, ಇನ್ನೊಬ್ಬರ ಧರ್ಮವನ್ನ ಗೌರವಿಸಬೇಕು ಮೊದಲು. ಎರಡನೇದು ಪ್ರಾಮಾಣಿಕವಾಗಿರಬೇಕು. ಮತ್ತು ಮತ್ತೊಬ್ಬರ ನಂಬಿಕೆಗಳಿಗೆ ಎಂದೂ ಅನುಮಾನವನ್ನು ನಾವು ಪಡಬಾರದು. ಪರಸ್ಪರರ ಪ್ರೀತಿ, ವಿಶ್ವಾಸ, ನಂಬಿಕೆಗಳನ್ನು ಮಾಡಿದ್ರೆ ಆಗ್ತದೆ ಅನ್ನುವಂಥದ್ದನ್ನು ಗಮನಿಸ್ಕೋಬೇಕು. ನಮ್ಮಲ್ಲಿ ಹರಿ ಇಲ್ಲ, ಹರ ಇಲ್ಲ, ಶಿವ ಬ್ಯಾರೆ ಇಲ್ಲ, ಎಷ್ಟು ತಿಳಿಸಲಿ ನಾನು ಅಂತ ನಮ್ಮೊಬ್ಬ ತತ್ವಪದಕಾರ ಹೇಳ್ತಾನೆ. ಬಸವ ಕಲ್ಯಾಣ ತಾಲೂಕಿನ ಮಸ್ತ್ ಅಲಿ ಶಾಕಾರಿ ಅಂತಕ್ಕಂಥ ಒಬ್ಬ ಕವಿ ಎಷ್ಟು ಚೆನ್ನಾಗಿದೆ, ಖಾದ್ರಿ ನೋಡ್ರಿ, ಅವನು ತತ್ವಪದ ಎಷ್ಟು ಚೆನ್ನಾಗಿದೆ ಹೇಳಿ ಮುಗಿಸ್ಬಿಡ್ತೇನೆ. ಹರಿಹರ ಇಲ್ಲ, ಶಿವ ಬ್ಯಾರೆ ಇಲ್ಲ, ಎಷ್ಟು ತಿಳಿಸಲಿ ನಾನ, ಮಂದಿರ ಮಸ್ಜಿದ್ ಮಂದಿರ ಬ್ಯಾರ ಇಲ್ಲೋ ಏನೋ, ಖಾಲಿ ಮನ ಮಾಡ್ತಿರೋ ಕಲ್ಪನಾ, ಸೋಸಿ ನೋಡೋ ಬ್ಯಾರಿ ಎಲ್ಲಿ ಹಾನ, ಮದೀನಾದೊಳಗು ಕುರಿ ಕಾಯುವ ರಸೂಲ, ಕೇಳೋ ತಮ್ಮ ನಿನ್ನ ಹಾ, ಗೋಕುಲದೊಳಗ ಗೋ ಕಾಯ್ತಾನ ಕೃಷ್ಣ, ಒಬ್ಬನೇ ಹಾನ. ನೋಡಿದರೆ ನಮ್ಮ ಸಮುದಾಯಗಳಲ್ಲಿ ವಾಸ ಮಾಡುತ್ತಿರುವ ಜನರ ಹತ್ತಿರ ದುಡ್ಡಿದ್ದಿಲ್ಲ, ಆದರೆ ಮನಸ್ಸು ಬಹಳ ಶ್ರೀಮಂತವಾಗಿತ್ತು. ಆವಾಗ
ಹಂಚು ತಿನ್ನುವ ಪದ್ಧತಿ ಇತ್ತು. ಇವಾಗ ಎಷ್ಟು ದುಡ್ಡು ಹೆಚ್ಚಾಗ್ಯದ ಅಂತಂದ್ರೆ ಅಷ್ಟು ನಮ್ಮ ಮನಸ್ಸು ಬಹಳ ಸಣ್ಣದಾಗ್ಯಾವ. ಇವತ್ತು ಕಿತ್ತು ತಿನ್ನುವ ಸಂಸ್ಕೃತಿ ಹೆಚ್ಚಾಗ್ತಾ ಇದೆ. ಹೀಗಾಗಿ ಈ ಒಂದು ಕಾರ್ಯಕ್ರಮದ ಉದ್ದೇಶ ಅಷ್ಟೇ, ನಾವೆಲ್ಲರೂ ಒಂದೇ, ನಾವೆಲ್ಲರೂ ಈ ಒಂದು ಭವ್ಯ ಭಾರತದ ಪ್ರಜೆಗಳು, ನಾವೆಲ್ಲರೂ ಈ ಭಾರತದ ಈ ಕನ್ನಡ ನಾಡಿನ ಪ್ರಜೆಗಳು ಅನ್ನುವ ಒಂದು ಉದ್ದೇಶವನ್ನು ಇಟ್ಕೊಂಡು ಇಂಥ ವಿಚಾರ ಸಂಕಿರಣ ಪ್ರಾಧಿಕಾರ ಎಲ್ಲೆಲ್ಲಿ ಕನ್ನಡಿಗರಿದ್ದಾರೆ, ಅದು ಕರ್ನಾಟಕ ಆಗಿರ್ಬೋದು, ನೆರೆಯ ತೆಲಂಗಾಣ ಆಗಿರ್ಬೋದು, ಮಹಾರಾಷ್ಟ್ರ ಆಗಿರ್ಬೋದು, ಎಲ್ಲಿ ಕನ್ನಡಿಗರು ನೆಲೆಸಿದ್ದಾರೋ ಅಲ್ಲಿ ಸಂಘ ಸಂಸ್ಥೆಗಳ ಜೊತೆಗೆ ಇಂಥ ಅನೇಕ ಕಾರ್ಯಕ್ರಮಗಳ ಆಯೋಜನೆ ಮಾಡ್ತಾ ಬಂದಿರುತ್ತಾರೆ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಕರ್ನಾಟಕ ಸಾಹಿತ್ಯ ಸಂಘ ಕೂಡ ನಮ್ಮ ಗಡಿ ಬೀದರ್ ಜಿಲ್ಲೆಯಲ್ಲಿ ಸುಮಾರು 60 ವರ್ಷಗಳಿಂದ ಕಲೆ, ಸಾಹಿತ್ಯ, ಸಂಸ್ಕೃತಿಗೆ ಸಂಬಂಧಪಟ್ಟಂತೆ ಅನೇಕ ರಚನಾತ್ಮಕ ಕಾರ್ಯಕ್ರಮಗಳು ನಮ್ಮ ಬೀದರ್ ಜಿಲ್ಲೆಯಲ್ಲಿ ಮಾಡ್ತಾ ಬಂದಿರುತ್ತದೆ. ಅದರಲ್ಲಿ ವಿಶೇಷವಾಗಿ ರಾಮಾನಂದಾಚಾರ್ಯ ನರೇಂದ್ರಾಚಾರ್ಯಜಿ ಜಗದ್ಗುರು ರಮಾನಂದಾಚಾರ್ಯ ದಕ್ಷಿಣ ಪೀಠ ನಾಣಿಜಧಾಮ ಮತ್ತು ರಾಮಾನಂದಾಚಾರ್ಯ ಸಂಪ್ರದಾಯ ಜಿಲ್ಲಾ ಸಮಿತಿ ಬೀದರ್ ಇವರ ಒಂದು ಸಂಯುಕ್ತ ಆಶ್ರಯದಲ್ಲಿ ಜಿಲ್ಲಾ ಸಮಿತಿಯ ಒಂದು ಚಿಟಗುಪ್ಪ ಜೈ ಭವಾನಿ ದೇವಸ್ಥಾನ ಭಾವಸಾರ ಕ್ಷತ್ರಿಯ ಸಮಾಜ ಕಲ್ಯಾಣ ಮಂಟಪದಲ್ಲಿ ಜಗದ್ಗುರು ನರೇಂದ್ರಾಚಾರ್ಯರ ಪಾದುಕೆ ದರ್ಶನ ಜಗದ್ಗುರು ಒಂದು ಕಾರ್ಯಕ್ರಮ ನಡೆಯಿತು. ಬೆಳಿಗ್ಗೆ 9 ಗಂಟೆಗೆ ಹನುಮಾನ ದೇವಸ್ಥಾನದಿಂದ ಶ್ರೀಗಳ ಪಾದುಕೆಯ ಭವ್ಯ ಮೆರವಣಿಗೆಯು ಪ್ರಾರಂಭವಾಗಿ ಬೇಸ್ ಸುಭಾಷ್ ಚೌಕ್, ಗಾಂಧಿ ಚೌಕ್, ನೆಹರು ಚೌಕ್ ಮೂಲಕ ಜೈ ಭವಾನಿ ದೇವಸ್ಥಾನ ಭಾವಸಾರ ಕ್ಷತ್ರಿಯ ಸಮಾಜ ಕಲ್ಯಾಣ ಮಂಟಪ ತಲುಪಿತು. ಸಾಮಾಜಿಕ ಉಪಕ್ರಮದಡಿಯಲ್ಲಿ ಉಚಿತ ಹೊಲಿಗೆ ಯಂತ್ರಗಳನ್ನು ಕೂಡ ಈ ಸಂದರ್ಭದಲ್ಲಿ ವಿತರಣೆ ಮಾಡಲಾಯಿತು. ಶಾಸಕ ಸಿದ್ದಲಿಂಗಪ್ಪ ಪಾಟೀಲ್ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನರೇಂದ್ರ ಮಹಾರಾಜರ ಸಾಮಾಜಿಕ ಕಾರ್ಯಗಳ ಬಗ್ಗೆ ಕೂಲಂಕುಷವಾಗಿ ಮಾತನಾಡಿ ಪೂಜ್ಯರ ಒಂದು ಕಾರ್ಯಗಳ ಬಗ್ಗೆ ಅವರು ಶ್ಲಾಘಿಸುತ್ತಾರೆ. ಹಿಂದೂ ಮುಖಂಡ ಶಿವ್ ಲೋಖಂಡೆ ಮಾತನಾಡ್ತಾರೆ. ಬಳಿಕ ಪಾದುಕೆ ಮತ್ತು ಗುರುಪೂಜಾ, ನಂತರ ಆರತಿ, ಪ್ರವಚನಕಾರರಿಂದ ಪ್ರವಚನ, ಉಪಾಸಕ ದೀಕ್ಷೆ, ಭಕ್ತರಿಗೆ ಪಾದುಕೆ ದರ್ಶನ, ಪುಷ್ಪವೃಷ್ಟಿ, ಪ್ರಸಾದ ವಿತರಣೆ ಜರುಗಿತು. ಈ ಸಂದರ್ಭದಲ್ಲಿ ಪ್ರಮುಖರಾದ ಗೋವಿಂದ್ ದೇಶ್ಮುಖ್, ಅಶೋಕ್ ಮಹೇಂದ್ರಕರ್, ಮಲ್ಲಿಕಾರ್ಜುನ್ ಪಾಟೀಲ್, ಉತ್ತಮರಾವ್ ಧೋಮಾಳೆ, ಆಮೇಲೆ ಬೀದರ್ ಜಿಲ್ಲೆಯ ಮೇಲ್ವಿಚಾರಕ ವಿಠಲ್ ಮೂಳೆ ಮತ್ತು ಬೀದರ್ ಜಿಲ್ಲಾ ಅಧ್ಯಕ್ಷ ಶ್ರೀಪಾದ್ ಕಪ್ಪಿಕೇರಿ ಸೇರಿದಂತೆ ಸಾವಿರಾರು ಭಕ್ತಾದಿಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಪೂಜ್ಯರ ಕುರಿತು ಜಯಘೋಷಗಳನ್ನು ಮೊಳಗಿಸಿದರು. गणपती बाप्पांना मंत्र पुष्पांजली अर्पण करा. ओम नाना सुगंधी पुष्पाणि यतकाल भवानी च पुष्पांजली मया दत्ता गृहाण परमे मला माफ करा, क्षमा करा. आपला शिव श्री माधवजी माझ्या कुटुंबावरून तुझे धवल गणा हे दयानी दे देवा श्री गजानना दीन बंधु है ब्रीद आपले तुझे स्मरण करिता
ಕೆಲವು ದಿವಸಗಳಿಂದ ಶಹಾಪುರದ ಮಲ್ಲಿಕಾರ್ಜುನ್ ಮುತ್ಯ ಮೇಲೆ ದಾಖಲಾಗಿರುವ ಪೋಕ್ಸೋ ಪ್ರಕರಣ ಕುರಿತು ನಡೆಯುತ್ತಿರುವಂತಹ ಚರ್ಚೆಗಳಿಗೆ ಬೀದರ್ನಲ್ಲಿ ಖಂಡನೆ ವ್ಯಕ್ತವಾಗಿದೆ. ಮುತ್ಯ ಅವರ ಅಭಿಮಾನಿ ಬಳಗದವರು ಇಂದು ಬೀದರ್ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನ ಕರೆದು ಇದರಲ್ಲಿ ಮಲ್ಲಿಕಾರ್ಜುನ್ ಮುತ್ಯ ಅವರ ತಪ್ಪೇನೂ ಇಲ್ಲ, ಇದೊಂದು ವ್ಯವಸ್ಥಿತ ಷಡ್ಯಂತ್ರ, ಸಂಬಂಧಿಕರಿಂದಲೇ ಅವರ ಹೆಸರು ಹಾಳು ಮಾಡುವ ಹುನ್ನಾರ ಅಡಗಿದೆ ಎನ್ನುವಂಥ ಮಾತನ್ನು ಕೂಡ ಹೇಳ್ತಾರೆ. ಮುತ್ಯಾರ ಹೆಸರು ಬೆಳೆಯಲು ಬಿಡಬಾರದೆಂದು ಈ ರೀತಿ ಕುತಂತ್ರ ಮಾಡಿದ್ದಾರೆ ಎಂದು ಅವರ ಒಂದು ಭಕ್ತರಾಗಿರ್ತಕ್ಕಂಥ ಜಗನ್ನಾಥ್ ಜಮಾದಾರ್, ಶಶಿ ಪಾಟೀಲ್ ಚೌಳಿ ಸೇರಿದಂತೆ ಹಲವರು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಆ ಹುಡುಗಿಯ ತಾಯಿ ಮತ್ತು ತಂದೆಯವರೇ ಖುದ್ದಾಗಿ ಪ್ರೀತಿಯಿಂದ ವಿಡಿಯೋ ಮಾಡಿದ್ದಾರೆ. ಅದನ್ನು ಅವರೇ ಸ್ವತಃ ಸ್ಟೇಟಸ್ ಹಾಕಿಕೊಂಡಿದ್ದಾರೆ. ಆ ಸ್ಟೇಟಸನ್ನು ಕದ್ದು ತಂದೆ ಮಗಳ ಪ್ರೀತಿಗೆ ಈ ರೀತಿ ತಪ್ಪಾಗಿ ಅರ್ಥೈಸಲಾಗಿದೆ, ಕೂಡಲೇ ಪೋಕ್ಸೋ ಪ್ರಕರಣ ಕೈ ಬಿಡಬೇಕು, ಇಲ್ಲಾಂದರೆ ಹೋರಾಟವನ್ನು ಮಾಡ್ತೇವೆ ಎನ್ನುವಂಥ ಎಚ್ಚರಿಕೆಯನ್ನು ಸರ್ಕಾರಕ್ಕೆ ಅವರು ಕೊಟ್ಟಿದ್ದಾರೆ. ಶಹಾಪುರದ ಮಲ್ಲಿಕಾರ್ಜುನ್ ಮುತ್ಯ ಮೇದಿರುವ ದೂರು ಕುರಿತು ಸಿಬಿಐಗೆ ಒಪ್ಪಿಸಬೇಕು, ನ್ಯಾಯ ಕೊಡಿಸುವ ಪ್ರಯತ್ನ ಮಾಡಬೇಕು. ರಾಜ್ಯದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಗೃಹ ಸಚಿವರು ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಬೇಕು. ಈಗಾಗಲೇ ತೆಲಂಗಾಣ, ಮಹಾರಾಷ್ಟ್ರ ಮತ್ತು ಕರ್ನಾಟಕದಲ್ಲಿ ತೀವ್ರ ಹೋರಾಟ ಮಾಡಲಾಗ್ತಾ ಇದೆ. ಜಿಲ್ಲೆಯಲ್ಲಿಯೂ ಕೂಡ 2 ದಿವಸಗಳ ಒಳಗಾಗಿ ಪ್ರಕರಣ ಕೈಬಿಡದೇ ಇದ್ದರೆ ಓಣಿಗಳಲ್ಲಿ ಹೋರಾಟ ಮಾಡಲಾಗುವುದು ಎಂದು ಜಿಲ್ಲಾ ಟೋಕರಿಕೋಳಿ ಸಮಾಜದ ಜಿಲ್ಲಾಧ್ಯಕ್ಷ ಜಗನ್ನಾಥ್ ಜಮಾದಾರ್ ಎಚ್ಚರಿಕೆ ನೀಡಿದ್ದಾರೆ. ಮುಖಂಡರಾದ ಶಶಿ ಪಾಟೀಲ್ ಚೌಳಿ ಮಾತನಾಡುತ್ತಾ, ಮುತ್ಯ ಅವರಿಗೆ ಸುಮಾರು 1 ಕೋಟಿ ಭಕ್ತರಿದ್ದಾರೆ. ಸತ್ಯಾಸತ್ಯತೆ ಪರಿಶೀಲನೆ ಮಾಡದೆ ಆಯೋಗ ಏಕಾಏಕಿ ದಾಖಲಿಸಿಕೊಂಡಿರುವ ಪ್ರಕರಣ ಕೂಡಲೇ ಕೈಬಿಡಬೇಕು. ಹುಡುಗಿಯ ತಾಯಿ ತಂದೆ ಯಾರೂ ಕೂಡ ದೂರು ಸಲ್ಲಿಸಿಲ್ಲ. ಹೀಗಿರುವಾಗ ಈ ಕುರಿತು ತಪ್ಪು ದಾರಿಗೆಳೆಯುವಂಥ ಕಾರ್ಯ ಮಾಡಿದ್ದು ಯಾರು ಎನ್ನುವ ಕುರಿತು ಸರ್ಕಾರ ತನಿಖೆ ಮಾಡಬೇಕೆಂದು ನಮ್ಮ ಆಗ್ರಹವಾಗಿದೆ ಎನ್ನುವಂಥ ಮಾತನ್ನು ಕೂಡ ಹೇಳ್ತಾರೆ. ಇದೇ ವೇಳೆ ವಿವಿಧ ಸಮಾಜದ ಮುಖಂಡರು ಹಾಗೂ ಮಲ್ಲಿಕಾರ್ಜುನ್ ಮುತ್ಯ ಭಕ್ತಾದಿಗಳು ಉಪಸ್ಥಿತರಿದ್ದರು. ಗೋಷ್ಠಿಯಲ್ಲಿ ಆಗಮಿಸಿದಂಥ ಎಲ್ಲ ಸಮಾಜದ ಹಿರಿಯ ಮುಖಂಡರಲ್ಲಿ ನನ್ನ ಕಳಕಳಿ ವಿನಂತಿ, ಇವತ್ತು ಇಷ್ಟೆಲ್ಲ ಪತ್ರಕರ್ತರು ತಾವು ಬಂದಿದ್ದೀರಿ, ತಮಗೂ ಕೂಡ ಹಾರ್ದಿಕ ಸ್ವಾಗತವನ್ನು ಬಯಸಿ ನಾನು ಇವತ್ತು ಹೇಳಲು ಬಯಸೋದೇನೆಂದರೆ, ಮಲ್ಲಿಕಾರ್ಜುನ ಮುತ್ಯ ಶಾಪುರ್ ಅವ್ರದ್ದು 15 ವರ್ಷದ ಹಿಡ್ಕೊಂಡು ಏನದ ಅಂತಂದ್ರೆ ಅವ್ರದ್ದು ಒಂದು ಒಳ್ಳೇದು ಕೆಲಸವನ್ನು ಮಾಡ್ಕೊತ ಬರ್ತಾ ಇದ್ದಾರೆ. ಒಳ್ಳೆಯ ಕೆಲಸ ಅಂದ್ರೆ ಏನಪ್ಪ ಅಂತಂದ್ರೆ ಪ್ರತಿಯೊಂದು ಅವ್ರು ಏನೇ ಹೇಳಿದ್ರು ಅವ್ರದ್ದು ಯಾವುದೋ ಮಾತು ಸುಳ್ಳಾಗಲಾರ್ದು, ಅವ್ರು ಕರೆಕ್ಟಾಗಿ ಹೇಳಿ ಮಾಡಿ ಅದಕ್ಕೇನದಂಥ ಅನೇಕ ಉತ್ತರಗಳನ್ನು ಅವರು ಆ ಮನೆಯಲ್ಲಿ ಹೋದಂಥವ್ರಿಗೆ ಅಥವಾ ಏನೇ ಬ್ಯಾಸರಿಕೆ ಬಿದ್ದವರಿಗೆ ಅವ್ರು ಏನೇ ಒಂದು ಆಶೀರ್ವಾದ ಮಾಡಿದ್ರೆ ಅದು ಕಡಿಮೆ ಆಯ್ತದ ಅಂಥೇಳಿ ಎಲ್ಲರದ್ದು ಒಂದು ಅನುಭವ ಇದೆ. ಇವತ್ತ ಕರ್ನಾಟಕ ತಗೋರಿ, ಮಹಾರಾಷ್ಟ್ರ ತಗೋರಿ, ಆಂಧ್ರ ತಗೋರಿ, ತೆಲಂಗಾಣ ತಗೋರಿ, ಎಲ್ಲ ಒಂದು ರಾಜ್ಯಗಳಲ್ಲಿ ಏನದ ಅಂತಂದ್ರೆ ಅವರು ಒಳ್ಳೆಯ ರೀತಿಯಿಂದ ಬೆಳ್ಕೊತಾ ಬರ್ತಾ ಇದ್ದಾರೆ. ಈ ಬೆಳವಣಿಗೆ ಏನದ ಅಂತಂದ್ರೆ ಕೆಲವೊಂದು ಉಚ್ಚದಲ್ಲಿ ಇರುವಂತಹ ಅಂಥವರೇ ಅಂದ್ರೆ ಅವ್ರಿಗೆ ಸಂಬಂಧಪಟ್ಟವರೇ ಈ ಕೆಲಸವನ್ನು ಮಾಡಿದ್ದಾರೆ. ಯಾಕಂದ್ರೆ ಅವ್ರಿಗೆ ಬೆಳೆಗುಡಬಾರ್ದು, ಅವ್ರ ಮುಂದೆ ಬೆಳೆದ್ರೆ ಏನದ ಅಂತಾರೆ ಇಡೀ ಪೂರ ನಮ್ಮ ಕರ್ನಾಟಕ ರಾಜ್ಯದ ಅತ್ಯಂತ ಇವರು ದೊಡ್ಡ ಒಂದು ವ್ಯಕ್ತಿ ಅಥವಾ ದೊಡ್ಡ ಒಂದು ಸ್ವಾಮೀಜಿ ಆಯ್ತಾರಂತ ತಿಳ್ಕೊಂಡು ಏನದ ಅಂದ್ರೆ ಅವ್ರಿಗೆ ಕಾಲು ಹಿಡಿದು ಎಳೆಯಂತ ಷಡ್ಯಂತ್ರ ಮಾಡ್ತಾ ಇದ್ದಾರೆ. ಅದಕ್ಕೆ ದಯಮಾಡಿ ಈ ಕೇಸನ್ನು ಮಾಡಿದಾರ ಆ ಅಧಿಕಾರಿಗಳು ಯಾರೇನು ಕೇಸ್ ಕೊಟ್ಟಿದಾರ, ಅವ್ರೇನು ಸ್ವಇಚ್ಛೆದಿಂದ ಮಾಡಿದಾರ, ಅವ್ರೇನು ಯಾರು ಹೇಳಿದ್ರೆ ಮಾಡಿದಾರ, ಅದನ್ನು ತನಿಖೆ ಮಾಡಬೇಕು, ಸಿಬಿಐಗೆ ಒಪ್ಪಿಸ್ಬೇಕು. ಇದು ಒಪ್ಸಲ್ದೆ ಹೋದ್ರೆ ಅದು ಇವತ್ತೇನದಂದ್ರೆ ಇವತ್ತ ನಾಳೆ 2 ದಿನ ಗಡುವು ಕೊಡ್ತಾ ಇದ್ದೀವಿ. ಸೋಮವಾರ ದಿನ ಅಂತೂ ಗುಲ್ಬರ್ಗದಾಗ ಆಗ್ತಾ ಇದೆ. ಅದಕ್ಕೇನದಂದ್ರೆ 3 ರಾಜ್ಯದಲ್ಲಿ ಇವತ್ತು ಕರ್ನಾಟಕ, ತೆಲಂಗಾಣ, ಆಂಧ್ರ, ಮಹಾರಾಷ್ಟ್ರ 3-4 ರಾಜ್ಯದ ಏನದಂತಂದ್ರೆ ಹೋರಾಟ ಬಹಳ ತೀವ್ರವಾಗಿ ನಡೀತದ. ಮತ್ತು ಒಂದು ವೇಳೆ ಇದು ತೆಕ್ಕೊಂಬಲ್ದೆ ಹೋದ್ರೆ, ಕೇಸ್ ವಾಪಸ್ ತೆಕ್ಕೊಂಬಲ್ದೆ ಹೋದ್ರೆ ಪ್ರತಿಯೊಂದು ಗಲ್ಲಿಯಿಂದ ಕೂಡ ನಾವು ಕೂಡ ಹೋರಾಟ ಮಾಡಬೇಕಾಯ್ತದ. ರಾಜ್ಯದಲ್ಲಿ ಇದೊಂದು ಬಹಳ ದೊಡ್ಡ ಹೋರಾಟ ಇದೆ. ಈ ಹೋರಾಟ ಕಂಪಲ್ಸರಿ ಅವ್ರು ತಕ್ಕೊಲೇಬೇಕು. ಅದಕ್ಕೇನದಂದ್ರೆ ಸಿಬಿಐಗೆ ಒಪ್ಪಿಸಲೇಬೇಕು. ವಾಪಸ್ ಏನದಂತಂದ್ರೆ ಇದಕ್ಕೆ ನ್ಯಾಯ ಕೊಡಿಸ್ತಕ್ಕಂಥ ಇವತ್ತು ಹಿರಿಯರಾದಂಥ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಾಗಲಿ, ಉಪಮುಖ್ಯಮಂತ್ರಿಗಳಾಗಲಿ ಅಥವಾ ಗೃಹ ಮಂತ್ರಿಗಳಾಗಲಿ, ಅದಕ್ಕೆ ಸಂಬಂಧಪಟ್ಟ ಯಾವುದೇ ಒಂದು ರಾಜ್ಯದ ಒಂದು ವ್ಯಕ್ತಿಗಳೇನದಂತಂದ್ರೆ ಅದು ತನಿಖೆ ಮಾಡಿ ಅದಕ್ಕೇನದಂದ್ರೆ ಒಳ್ಳೆ ಅದಕ್ಕೆ ಏನದಂದ್ರೆ ಅದಕ್ಕೆ ತನಿಖೆ ಮಾಡಿ ಅದಕ್ಕೆ ಕರೆಕ್ಟಾಗಿ ಯಾವುದದ ಯಾವುದಿಲ್ಲ ಅಂತ ನೋಡ್ಕೊಂಡು ಏನದ ಅಂತಂದ್ರೆ ಅದಕ್ಕೆ ಗಡುವು ಕೊಟ್ಟು ಅದಕ್ಕೆ ವೆರಿಫಿಕೇಶನ್ ಮಾಡಿ
ಅದೇನದಂದ್ರೆ ಕೇಸಿಗೆ ಮುಂದುವರಿಸ್ಬೇಕಂತ ಹೇಳಿ ನಾನು ಇವತ್ತ ಜಿಲ್ಲಾ ಟೋಕರಿ ಕೋಳಿ ಎಸ್ ಟಿ ಟೋಕರಿ ಕೋಳಿ ಸಮಾಜ ಜಿಲ್ಲಾಧ್ಯಕ್ಷ ಜಗನ್ನಾಥ್ ಜಮಾದಾರ್ ಬೀದರ್. ಇಲ್ಲಿ ನೋಡ್ರಿ, ಇಲ್ಲಿ ಕೇಳ್ರಿ ಮೇಡಮ್, ಇವತ್ತು ಏನು ಮಕ್ಕಳ ಆಯೋಗ ಅಧ್ಯಕ್ಷರ ಮೊಟ್ಟೆ ಮೊದಲಿನ ಅವ್ರದ್ದು ಇದು ಏನು ಕೊಟ್ಟರದು ತಪ್ಪದ ಅವ್ರು ಕೊಟ್ಟಿದ್ದು. ಇವತ್ತು ಕಂಪ್ಲೇಂಟ್ ಕೊಟ್ಟರೆ ಯಾರ ಅದು ಫಸ್ಟಿಗೆ ಕೊಡ್ತಾ ಇಲ್ಲ. ಪೋಷಕರು ತಾಯಿ ತಂದೆ ಕೊಡ್ಬೇಕು ಕಂಪ್ಲೇಂಟು. ಅವ್ರನ್ನ ನೇರವಾಗಿ ಹೇಳ್ತಾರೆ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಸುಳ್ಳದ ಅದು ವಿಡಿಯೋ ಬೇಕಂತೇಳಿ ಇದು ಮಾಡತ್ತಾರೆ ಅಂತೇಳಿ ಮಕ್ಕಳು ತಾಯಿ ತಂದೆ ಹೇಳ್ತಾ ಇದ್ದಾರೆ. ಅಂದಮೇಲೆ ಕಂಪ್ಲೇಂಟ್ ಯಾವ ಆಧಾರ ಮೇಲೆ ಅವ್ರು ರೇಂಜ್ ಮಾಡಿದ್ರು ಮಕ್ಕಳು ಆಯೋಗ ಅಧ್ಯಕ್ಷರು ಫಸ್ಟಿಗೆ ಅಧ್ಯಕ್ಷರೇ ಕೊಡಬೇಕದು. ಅದು ಅಧಿಕಾರದ ಒಪ್ಕೊಂಡೇವ್ರಿ. ಅಲ್ಲಲ್ಲ, ಇಲ್ಲಿ ಕೇಳ್ರಿ, ಆಯೋಗಕ್ಕೆ ಒಂದು ಅವ್ರಿಗೆ ಒಂದು ಕಮಿಟಿ ಅದ. ಕಮಿಟಿ ಇನ್ಕ್ವೈರಿ ಮಾಡಬೇಕು. ಇನ್ಕ್ವೈರಿ ಮಾಡಿ ಅವ್ರು FIR ಮಾಡಬೇಕು. ಏಕಾಏಕಿ ಸಡನ್ಲಿ FIR ಮಾಡಿ ಇವತ್ತು ಅವರು ಒಂದು ಮಕ್ಕಳ ಆಯೋಗ ಅಧ್ಯಕ್ಷ ಒಂದು ಕಂಪ್ಲೇಂಟ್ ಕೊಡ್ತೀವಿ FIR ಮಾಡ್ತಾರ, ಇದು ಕಾನೂನು ಬಾಹಿರವಾಗದ. ಇದು ನಾವು ಸರ್ಕಾರಕ್ಕೆ ಆಗ್ರಹ ಮಾಡ್ತೇವೆ, ಇದು ತಪ್ಪದೇ ರದ್ದು ಮಾಡ್ರಿ ಅಂತೇಳಿ ಮಾನ್ಯ ಮುಖ್ಯಮಂತ್ರಿ ಆಗ್ರಹ ಅದ ನಮ್ದು ಅಷ್ಟೇ. ಇಲ್ಲಾಂದ್ರೆ 1 ಕೋಟಿ ಲಕ್ಷ ಭಕ್ತರು ಅವ್ರು ಇಡೀ ಎಲ್ಲ ರಾಜ್ಯದ. ನಮ್ಮ ಜಿಲ್ಲೆದ, ನಮ್ಮ ಬೀದರ್ ಜಿಲ್ಲೆದ ಇಲ್ಲಾಂದ್ರೆ 10,000 ಜನ ಭಕ್ತರು ಅವರು ಬೀದರ್ ಜಿಲ್ಲೆ. ಸರ್ ಅದು ಮುಂದೆ ಕಾನೂನು ಹೋರಾಟ ಮಾಡ್ತೇವೆ. ಕೋರ್ಟ್ ಅದ, ನ್ಯಾಯ ಅದ, ನ್ಯಾಯಕ್ಕೆ ತಲೆ ಬಾಗ್ತೇವೆ ನಾವು ಎಲ್ಲ. ಮುಂದಿನ ನಡೆ ನಮ್ಮ ನ್ಯಾಯ, ಕೋರ್ಟ್ ಮೇಲೆ ವಿಶ್ವಾಸ ಅದ, ನ್ಯಾಯಕ್ಕೆ ಹೋರಾಟ ಮಾಡ್ತೇವೆ. ನ್ಯಾಯ ಏನು ತಿನ್ ಮಾಡೋದು ನ್ಯಾಯಕ್ಕೆ ಬದ್ಧವಾಗಿ ನಡ್ಕೊಂಡು ಹೋಗ್ತೇವೆ ನಾವು ಎಲ್ಲ ಕಾರ್ಯಕರ್ತರು. ಯಾವಾಗ ಅವ್ರ ತಾಯಿ ತಂದಿನೇ ಒಪ್ಪಲಾಕ್ ತಯಾರಿಲ್ಲ ಅಂತಂದಿನ लड़की के पिताजी अप्पा हमारे बच्चे से प्यार करके आशीर्वाद दिए बोल के उनके पिताजी डाले सो वीडियो में. अब इंस्टाग्राम में फेसबुक कोई भी डाउनलोड करके उसको क्या भी करके डाले सो डाल सकते हैं. ऐसा ये हो गया सो है. जब माता पिता को उनके सामने उनको कुछ भी गलत नहीं दिखा. देखो माँ रहती है, उसको मालूम रहता, उन्हें भी एक औरत रहती है, उसको मालूम रहता मेरे बच्चे के ऊपर क्या गलत हो रहा बोल के. ऐसे गलत रहते तो उन्हें खुद खींच लेती थी बच्ची को. उन्हें छोड़ो 100 लोग आते अंदर रूम में, लड़की के माँ बाप भी वहाँ पे सामने है, लड़की के सामने है उनके. फिर ये अपलोड कोई दूसरा नहीं करे. उनके लड़की की जो बच्ची है उसके बाप ही वीडियो में इंस्टाग्राम में छोड़े, स्टेटस रखे क्या बोल के, अप्पा जी को आज मिले, हमारे बच्चे का बर्थडे बनाए, उन्हें आशीर्वाद दिए बोल को वीडियो को अच्छे तरह से ये करे. समझो उसको लोग क्या करे, गलत इस्तेमाल करे. वीडियो में छेड़छाड़ की गई है. वीडियो को हाँ वीडियो छेड़ कर बोल को डिपार्टमेंट करना पड़ता. क्यों बोलते हम वो बोल नहीं सकते, उसको हम उतना हम ओपनली बोल नहीं सकते. अब डिपार्टमेंट वो वीडियो देखते, कौन अपलोड करे, क्यों करे, कई को करे, उनके ऊपर तनिखे होना. फिर हम सीबीआई कई को बोल रहे बोले तो जो उनके पिताजी का वीडियो निकल कर दूसरे जो गलत वे में बताया देखो उनको पकड़ो, उसको इंक्वायरी होना बोल रहे हैं. उनको इंक्वायरी करो, उनके पीछे कौन है, कई को करे, ये वीडियो को गलत कई को करे. ऐसे अप्पा जी का ऐसे बहुत वीडियो है, एक ही नहीं है, एक ही वीडियो बोल के नहीं, ऐसे लगातार बहुत प्यार करने का बहुत वीडियो है. ಸರ್ ಒನ್ ಮಿನಿಟ್, ಆ ವಿಷಯದಲ್ಲಿ ಇವತ್ತು ಅವರು ಬೀದರ್ ನಗರದ ಶ್ರೀ ಸಿದ್ಧಾರೂಢ ಪಬ್ಲಿಕ್ ಶಾಲೆಯಲ್ಲಿ ಪರಿಸರ ಹಾಗೂ ವಿಜ್ಞಾನ ವಸ್ತು ಪ್ರದರ್ಶನ ಜರುಗಿತು. ಮಕ್ಕಳು ಮರದ ತಪ್ಪಲುಗಳನ್ನು ಶರೀರಕ್ಕೆ ಕಟ್ಟಿಕೊಂಡು ಪರಿಸರ ಜಾಗೃತಿಯನ್ನು ಮೂಡಿಸ್ತಾರೆ. ಮರಗಳನ್ನು ಉಳಿಸಿದ್ರೆ ಮನುಷ್ಯನಿಗೆ ಯಾವ ರೀತಿಯ ಉಪಯೋಗ ಆಗುತ್ತೆ ಎಂಬ ಕುರಿತು ವಿಶ್ಲೇಷಣೆ ಕೂಡ ಮಾಡಿದರು. 3ನೇ ತರಗತಿಯ ಕುಮಾರಿ ಕೃತಿಕಾ ಹಾಗೂ 2ನೇ ತರಗತಿಯ ಕುಮಾರಿ ಚೇತಸ್ವಿ ತನಗೆ ಒಂದು ನೀಡಿರ್ತಕ್ಕಂಥ ಯೋಜನೆಗಳ ಕುರಿತು ಪಟಪಟನೆ ಅರಳು ಹುರಿದಂತೆ ವಿವರಣೆ ನೀಡುತ್ತಾ ಇರುವಂಥದ್ದು ಶಿಕ್ಷಕರ ಹಾಗೂ ಪಾಲಕರ ಹೊಗಳಿಕೆಗೆ ಕಾರಣವಾಗಿದೆ. ಅವರ ಗಮನ ಕೂಡ ಸೆಳೆದಿದ್ದಾರೆ. ಅಲ್ಲದೆ ವೈದ್ಯರ ಸಲಹೆಗಳು ನೀಡುತ್ತಾ ಇರುವಂಥ ದೃಶ್ಯ, ಗಿಡಮರಗಳ ಬೆಳೆಸುವಿಕೆ ಕುರಿತು ಜಾಗೃತಿ, ಅಶೋಕ ಚಕ್ರ, ಭಾರತ ಧ್ವಜದ ಬಣ್ಣಗಳಾದ ಕೇಸರಿ, ಬಿಳಿ, ಹಸಿರು ಈ ಬಣ್ಣಗಳ ಮಹತ್ವಗಳನ್ನು ಮಕ್ಕಳು ಹೇಳ್ತಾ ಇದ್ದರೆ ಶಿಕ್ಷಕರು ಮತ್ತು ಪಾಲಕರು ಆಶ್ಚರ್ಯಚಕಿತರಾಗಿ ಆಲಿಸುತ್ತಿರುವ ದೃಶ್ಯ ಕಂಡುಬಂತು. ಇದೇ ವೇಳೆ ಶಾಲೆಯ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ವರ್ಗದವರು ಹಾಗೂ ಮುದ್ದು ಮಕ್ಕಳು, ವಿದ್ಯಾರ್ಥಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ತಮ್ಮದೇ ಆಗಿರತಕ್ಕಂಥ ಒಂದು ಪ್ರಾಜೆಕ್ಟ್ಗಳನ್ನು ಮಾಡಿಕೊಂಡು ಬಂದು ವಿಶ್ಲೇಷಣೆಯನ್ನು ಮಾಡ್ತಾ ಇರುವಂಥ ಸನ್ನಿವೇಶ ಅಲ್ಲಿ ಕಂಡುಬಂತು. ನನ್ನ ಪ್ರದರ್ಶನ ವಿಷಯ ರೋಗಿಯ ತಾಯಿ
ಎಲ್ಲರಿಗೆ ಶುಭ ಮುಂಜಾನೆ. ನನ್ನ ಹೆಸರು ಅನನ್ಯ. ನಾನು 2ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆ ಹೆಸರು ಶ್ರೀ ಸಿದ್ದಾರೂಢ ಪಬ್ಲಿಕ್ ಸ್ಕೂಲ್ ಬೀದರ್. ನನ್ನ ವಿಷಯ ಕೇಸರಿ ಬಣ್ಣ. ನಮ್ಮ ರಾಷ್ಟ್ರ ಧ್ವಜದಲ್ಲಿ 3 ಬಣ್ಣಗಳಿವೆ. ಮೊದಲನೆಯದು ಕೇಸರಿ ಬಣ್ಣ. ನಾನು ಇವಾಗ ಕೇಸರಿ ಬಣ್ಣ ಬಗ್ಗೆ ಹೇಳುತ್ತಿದ್ದೇನೆ. ನಮ್ಮ ರಾಷ್ಟ್ರ ಧ್ವಜದಲ್ಲಿ 3 ಬಣ್ಣಗಳಿವೆ. ನಮ್ಮ ರಾಷ್ಟ್ರ ಧ್ವಜವು ನೋಡಲು ಸುಂದರವಾಗಿದ್ದು ಅದರಲ್ಲಿ ಕೇಸರಿ ಬಣ್ಣವು ಯಾವ ಧೈರ್ಯ ಮತ್ತು ಶಕ್ತಿ ಸಂಕೇತವಾಗಿದೆ. ನನ್ನ ಹೆಸರು ಚೇತನ್. ನನ್ನ ವಿಷಯ ಬಿಳಿ ಬಣ್ಣ. ನನ್ನ ಕವಿತೆಯಲ್ಲಿರುವ ಹಾಗೆ ನಮ್ಮ ರಾಷ್ಟ್ರ ಧ್ವಜದಲ್ಲಿ 3 ಬಣ್ಣಗಳಿವೆ. ಮೊದಲನೆಯ ಕೇಸರಿ ಬಣ್ಣ, 2ನೆಯ ಬಿಳಿ ಬಣ್ಣ. ಇವಾಗ ನನ್ನ ಗುರಿಯ ಬಣ್ಣ ಇವಾಗ ಬಿಳಿ ಬಣ್ಣ ಶಕ್ತಿ, ಸತ್ಯ ಮತ್ತು ಶುದ್ಧತೆಯ ಸಂಕೇತವಾಗಿದೆ. ನನ್ನ ಹೆಸರು ಕೌಶಿಕ್. ನನ್ನ ವಿಷಯ ಹಸಿರು ಬಣ್ಣ. ಈಗ ನಾನು ನಮ್ಮ ರಾಷ್ಟ್ರ ಧ್ವಜದಲ್ಲಿ ಇರುವ ಹಸಿರು ಬಣ್ಣ ಬಗ್ಗೆ ಹೇಳಲು ಕಾತುರದಿಂದ ಕಾಯುತ್ತಿದ್ದೇನೆ. ನಮ್ಮ ರಾಷ್ಟ್ರ ಧ್ವಜದಲ್ಲಿ 3 ಬಣ್ಣಗಳಿದೆ. ಹಸಿರು ಬಣ್ಣ ಫಲವತ್ತತೆ, ಬೆಳವಣಿಗೆ ಮತ್ತು ಸಮೃದ್ಧಿಯನ್ನು ಸೂಚಿಸುತ್ತದೆ. ಇದಕ್ಕೆ ತಕ್ಕಂತೆ ನಮ್ಮ ದೇಶವು ಆಧುನಿಕ ಯುಗದಲ್ಲಿ ಮುಂದುವರಿಯುತ್ತದೆ. ನನ್ನ ಹೆಸರು ಅನ್ನಪೂರ್ಣೇಶ್ವರಿ. ನನ್ನ ವಿಷಯ ಅಶೋಕ ಚಕ್ರ. ಈಗ ನಾನು ನಮ್ಮ ರಾಷ್ಟ್ರ ಧ್ವಜದಲ್ಲಿರುವ ಅಶೋಕ ಚಕ್ರ ಬಗ್ಗೆ ಹೇಳುತ್ತೇನೆ. ಈ ಚಕ್ರದಲ್ಲಿ 24 ಕಡ್ಡಿಗಳು ಇವೆ. ಇವು 24 ಸದ್ಗುಣಗಳು ಪ್ರತಿನಿಧಿಸುತ್ತವೆ ಮತ್ತು ಚಲನೆ, ಬೆಳವಣಿಗೆ ಮತ್ತು ಪ್ರಗತಿಯ ಬಗ್ಗೆ ಸೂಚಿಸುತ್ತದೆ. ನನ್ನ ಹೆಸರು ವೈಷ್ಣವಿ. ಇವತ್ತು ನಾನು ಧ್ವಜದ ಬಗ್ಗೆ ಹೇಳುತ್ತೇನೆ. ಭಾರತದ ರಾಷ್ಟ್ರ ಧ್ವಜ 1947 ಜುಲೈ 82ರಂದು ಅಳವಡಿಸಿಕೊಂಡಿತ್ತು. ಭಾರತದ ರಾಷ್ಟ್ರ ಧ್ವಜವನ್ನು ಪಿಂಗಾಳಿಗೆ ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹರ್ದು ಡಾಕುಳಿಗೆ. ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.